ಕರ್ತನಿಗೆ ಸೊಬೆಗಳು, ನಿಮ್ಮೆಲ್ಲರಿಗೆ ಸೊಬೆಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಎಸ್ತೇರು ಗ್ರಂಥದಲ್ಲಿ 1ನೇ ಅಧ್ಯಾಯ 1ನೇ ವಚನ. ಹಿಂದೂ ದೇಶದಿಂದ ಕೂಶು ದೇಶವರೆಗೂ 127 ಸಂಸ್ಥಾನಗಳು ಅರಸನು ಬಳಿಯಲ್ಲಿ ಹೋಗಿ ಅರಸನು ಪರಿಪಾಲನಾ ನಡೆಸ್ತಾ ಇದ್ದಾನೆ. ಹಿಂದೂ ದೇಶದಿಂದ ಕೂಶು ದೇಶವರೆಗೂ 127 ದೇಶಗಳನ್ನು, ಸಂಸ್ಥಾನಗಳನ್ನು ಪಾಲಿಸ್ತಾ ಇದ್ದಾನೆ. ಇಲ್ಲಿ ಮೊರ್ದೆಕೈ ಎಸ್ತೇರನ್ನು ಕೊಟ್ಟು ಮದುವೆ ಮಾಡಿ, ಅಲ್ಲಿ ಹಾಮಾನನು ಪ್ರಧಾನಮಂತ್ರಿಯಾಗಿದ್ದಾನೆ. ಹಾಮಾನು ಯೆಹೂದ್ಯರಿಗೆ ಶತ್ರುವು. 127 ದೇಶಗಳನ್ನು, ಕೂಶು ದೇಶದಿಂದ ಹಿಂದೂ ದೇಶವರೆಗೂ 127 ದೇಶ ಸಂಸ್ಥಾನಗಳನ್ನು ಆಳ್ಕೆ ಮಾಡ್ತಾ ಇದ್ದ ಅಶ್ವರೇಷನನ್ನು ಎಸ್ತೇರು ಮದುವೆ ಮಾಡಿಕೊಟ್ಟ ಮೊರ್ದೆಕೈ. ಈಗ ಮೊರ್ದೆಕೈನ ಅವರ ಜನಗಳನ್ನು ಒಂದೇ ದಿನ ಸಾಯಿಸಬೇಕಂತ ಈ ಹಾಮಾನು ಯೆಹೂದ್ಯರಿಗೆ ಶತ್ರುವು. ಈ ಶತ್ರುವು ಏನು ಮಾಡ್ತಾ ಇದ್ದಾನೆ? ಒಂದೇ ದಿನ ಎಲ್ಲರನ್ನು ಕೊಲ್ಲಬೇಕು ಅಂತ ರಾಜ ಹತ್ರಗೆ ಹೋಗಿ ಅಪ್ಪಣೆ ತೆಗೆದುಕೊಂಡ. ರಾಜ, ನಿನ್ನ ಮನೆಯವರು ನಿನ್ನ ಸಂಸ್ಥಾನದಲ್ಲಿ ನೀನು ರಾಜನಾಗಿ ಆಳ್ಕೆ ಮಾಡ್ತಾ ಇದೆಯಲ್ಲ, ಒಂದು ಜನಾಂಗವಿದೆ ರಾಜ. ಆ ರಾಜ್ಯದಲ್ಲಿ ಜನರು ನಿನಗೆ ತಿರುಗಿ ಅವರು ಅವರಿಗೆ ಹೊಂದಿಕೆ ಇಲ್ಲ. ಏಕೆಂದರೆ ಅವರು ನಮ್ಮಲ್ಲಿ ಸರಿಯಾಗಿ ಇಲ್ಲ. ಯಾವಾಗಾದರೂ ಯುದ್ಧ ಮಾಡ್ಬೋದು, ಯಾವಾಗಾದರೂ ನಮ್ಮನ್ನು, ಅವರಿಗೊಂದು ದೇವರಿದ್ದಾರೆ ಅವರು ಅಂತ ಏನನ್ನ ಹೇಳ್ಬಿಟ್ಟಿದ್ದಾನೆ. ಹೇಳಿ ಅಶ್ವರೇಷನು ಕೊಲ್ಲಬೇಕೆಂದು ದ್ವಾರಪಾಲಕಗಳು ಬಿಗತಾನ್, ತರೀಷ್ ಎಂಬ ಇಬ್ಬರು ಹೊಂಚಾಕಿದ್ದಾರೆ. ಮೊರ್ದೆಕೈ ಏನು ಮಾಡಿದ್ದಾನೆ? ಅದನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅವರ ಪ್ಲ್ಯಾನ್ಗಳನ್ನು ರಾಜನ ಹತ್ರ ಇರುವ ಅಶ್ವರೇಷು ವಿಷ ಬಿಟ್ಟು ಕೊಂದಬೇಕು ಅಂತ, ಅಶ್ವರೇಷನನ್ನು ಕೊಂದಬೇಕು ಅಂತ ಅವರು ಬಿಗತಾನ್, ತೆರೇಷ್ ಅಶ್ವರೇಷನ್ ಕೊಲ್ಲಬೇಕು ಅಂತ ಹೊಂಚಾಕಿದಾಗ ಮೊರ್ದೆಕೈ ಕಾಪಾಡಿದ್ದಾನೆ. ಈಗ ಮೊರ್ದೆಕೈಗೆ ಏನು ಬಹುಮತಿ ಕೊಟ್ಟಿಲ್ಲ. ಆದರೆ ಹಾಮಾನು ಅವರ ಜನಾಂಗಗಳನ್ನೆಲ್ಲರನ್ನು ಕೊಲ್ಲಬೇಕು ಅಂತ. ನಾನು ಅರಮನೆಯಲ್ಲಿ ಬಂದಾಗ ನನಗೆ ಎದ್ದು ನಿಂತ್ಕೋಬೇಕು, ಗರ್ವ. ಈ ಗರ್ವದಿಂದ, ಒಂದೇ ಒಂದು ಕಾರಣದಿಂದ ಯೆಹೂದ್ಯರನ್ನೆಲ್ಲರನ್ನು ಕೊಲ್ಲಬೇಕು. ಎಲ್ಲ ದೇಶದಲ್ಲಿ ಯೆಹೂದ್ಯರಿದ್ದಾರೆ. ಆ ಯೆಹೂದ್ಯರನ್ನು ಕೊಲ್ಲಬೇಕು ಅಂತ ಒಂದು ಶಾಸನವನ್ನು ಹುಟ್ಟಿಸಿದ್ದಾನೆ. ಆ ಶಾಸನದಲ್ಲಿ ಎಲ್ಲರನ್ನೂ ಕೊಲ್ಲಬೇಕು ಅಂತ ಆಳ್ಕೆ ಮಾಡ್ತಾ ಇದ್ದ ರಾಜನನ್ನು ಪ್ರೇರೇಪಿಸಿದಾಗ, ನಿನ್ನ ಇಷ್ಟ ಹೇಗೆ ಇರುತ್ತೋ ಆಗ ಮಾಡು, ನಮ್ಮ ರಾಜ್ಯಕ್ಕೆ ಒಳ್ಳೆಯದೇ ಮಾಡ್ತೀಯ ನೀನು, ಅದಕ್ಕೆ ನಿನ್ನನ್ನು ಹಚ್ಚಿದ್ದೀನಿ ಅಂತ ಅಂದಾಗ, ರಾಜ ನಾನು ಮಾಡ್ತೀನಿ ನೋಡು ಅಂತಂದು ಒಂದು ಉಂಗುರವನ್ನು, ಕೈದೆ ಉಂಗುರ ತೆಗೆದುಕೊಂಡು ಹೋಗಿ, ಮುದ್ರೆಯನ್ನು ತೆಗೆದುಕೊಂಡು ಹೋಗಿದಾಗ ಅದು ಅಂಚೆಗಾಂಡ್ರದಿಂದ ಎಲ್ಲರಿಗೆ ತಿಳಿಸಿದನು. ಅಂಚೆಗಾಂಡ್ರದಿಂದ ಎಲ್ಲರಿಗೆ ತಿಳಿಸಿದಾಗ ಅದು ಮೊರ್ದೆಕೈನಿಗೆ ಗೊತ್ತಾಯಿತು. ಮೊರ್ದೆಕೈ ಗೋಣೆಪಟ್ಟ ಕಟ್ಟಿಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಯ್ಯೋ, ನನಗೆಂಥ ಶ್ರಮೆ ಬಂದಿತ್ತು ಅಂತಂದು ಎಸ್ತೇರಿಗೆ ಹೇಳಿದ್ದಾನೆ. ಎಸ್ತೇರು ಏನು ಮಾಡಿದಾಳ? 3 ದಿನ ಉಪವಾಸಿದ್ದು ಆ ಎಸ್ತೇರು ಹಾಮಾನನನ್ನು ಔತಣಕ್ಕೆ ಕರೆದಳು. ಊಟಕ್ಕೆ ಔತಣಕ್ಕೆ ಕರೆದಾಗ, ಆಗ ರಾಜನ ಹತ್ರಿಗೆ ಹೋಗಬಾರ್ದು,
ರಾಜನು ಒಂದು ಸಮಯವೊಂದಿರುತ್ತೆ, ಆ ಸಮಯದಲ್ಲಿ ರಾಜನೇ ಬರ್ತಾನೆ, ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಆದರೆ ಈಗ ಎಮರ್ಜೆನ್ಸಿ ಹೋಗಬೇಕು ರಾಜನ ಹತ್ರಗೆ. ನಾನು ಸತ್ತೀನಿ, ಎಸ್ತೇರ್ 3 ದಿನಗಳ ಉಪವಾಸವಿದ್ದು ನಾನು ಸಾಯುವೆನು ಎಂದು ಹೇಳಿ ರಾಜನು, ಎಸ್ತೇರ್ ಗ್ರಂಥ 5ನೇ ಅಧ್ಯಾಯ 2ನೇ ವಚನ, ರಾಜನು ಎಸ್ತೇರು ರಾಣಿಯನ್ನು ಕಂಡಲೇ ಆಕೆ ಮೇಲೆ ದಯವಿಟ್ಟು ಸುಗಣದಂಡವನ್ನು, ಎಸ್ತೇರನಿಗೆ ಏನು ಬೇಕು ನಿನಗೆ, ಅರ್ಧ ರಾಜ್ಯವನ್ನು ಬೇಕಾ ಅಂತ ರಾಜ ಔತಣಕ್ಕೆ ಉತ್ತರ ಕೊಟ್ಟನು. ನೋಡ್ರಿ, ರಾಜನು ಔತಣಕ್ಕೆ ಕರೆದಿದ್ದಾಳೆ, ಊಟಕ್ಕೆ ಕರೆದಿದ್ದಾಳೆ. ಏನು ಬೇಕು ರಾಣಿ, ಅರ್ಧ ರಾಜ್ಯ ಬೇಕಾ ನಿನಗೆ? ಆಕೆ ಮೇಲೆ ದಯವಿಟ್ಟು ಹೇಳ್ತಾ ಇದ್ದಾನೆ. ದಯ ಎಲ್ಲಿಂದ ಬಂತು? ಉಪವಾಸ ಪ್ರಾರ್ಥನೆಯಿಂದ ಬಂತು. ದಯವಿಟ್ಟು ಹೇಳ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಉಪವಾಸ ಪ್ರಾರ್ಥದಲ್ಲಿ ಶಕ್ತಿ ಇದೆ. ಉಪವಾಸ ಪ್ರಾರ್ಥದಿಂದ ರಾಜ ಮೇಲೆ ದಯ ಬಂತು, ದೇವರ ದಯ ರಾಜನ ಮೇಲೆ ಬಂತು. ರಾಜು ಏನು ಹೇಳ್ತಾನೆ, ನಿನಗೆ ಅರ್ಧ ರಾಜ್ಯವಾದರೂ ಕೊಡ್ತೀನಿ, ಆದರೆ ರಾಜ ನನ್ನ ಕಷ್ಟ ಹೇಳ್ಕೋಬೇಕು ಅಂದರೆ ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಸರಿ ಬರ್ತೀನಿ. ಹಾಗೆ ಹಾಮಾನನ್ನು ಕರ್ಕೊಂಬರ್ತೀನಿ. ಬಂದ. ಈಗ ಮೊರ್ದೆಕೈ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಎಸ್ತೇರ್ ರಾಣಿ ಏನು ಮಾಡ್ತಾ ಇದ್ದಾಳೆ? ಊಟ ಕೊಡ್ತಾ ಹೇಳಿ, ಈ ಹಾಮಾನು ನಮ್ಮ ಜನಾಂಗವನ್ನು ಸಾಯಿಸಬೇಕಂತ ಇದ್ದಾನೆ, ನನ್ನನ್ನು ಕೂಡ ಸಾಯಿಸಬೇಕು ಅಂತ ಇದ್ದಾನೆ ಅಂತ ಅಂದಾಗ, ಇದರಲ್ಲಿ ನನ್ನ ಪಾತ್ರ ಕೂಡ ಇದೆಯಲ್ಲ, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ, ಹೆಂಗಾಯಿತು ಅಂತ ರಾಜನು ಆಲೋಚನೆ ಮಾಡೋಕ್ಕೆ ಹೋಗಿದ್ದಾನೆ, ವಿಚಾರ ಮಾಡ್ತಾ ಇದ್ದಾನೆ. ಏನು ಇದಂತ ನಡೆಯಿತು, ಹೇಗೆ ನಡೆಯಿತು, ನಾನು ಹೆಂಗೆ ಅಪ್ಪಣೆ ಕೊಟ್ಟೆನು, ನಾನು ಯೆಹೂದ್ಯರನ್ನು ಕೊಲ್ಲಬೇಕು ಅಂತ ಹೇಗೆ ಮುದ್ರವಾದ ಉಂಗುರವನ್ನು ಇಟ್ಟು ನಾನು ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಅಂತ ವಿಚಾರ ಮಾಡ್ತಾ ಇದ್ದಾಗ, ನೋಡ್ರಿ, ಹಾಮಾನನು ಎಸ್ತೇರ್ ಹತ್ರಕ್ಕೆ ಹೋಗಿ ಕಾಲಿಡ್ಕನಕ್ಕೆ ಹೋಗಿದ್ದಾನೆ. ಕಾಲಿಡ್ಕನಕ್ಕೆ ಹೋದಾಗ ಅದು ರಾಜನನ್ನು ನೋಡಿ, ನನ್ನ ಕಣ್ಣ ಮುಂದೆ ರಾಣಿಯನ್ನು ಬಲಾತ್ಕಾರ ಮಾಡ್ತಾ ಇದ್ದಾನೆ ಅಂತಂದು ರಾಜ ಅಪ್ಪಣೆ ಕೊಟ್ಬಿಟ್ಟ. ಆಗ ಹಾಮಾನನನ್ನು ಮೊರ್ದೆಕೈ ಕೊಲ್ಲಬೇಕು ಅಂತ, ನೇಣು ಹಾಕಬೇಕು ಅಂತ, ಒಂದು ಕಂಬಕ್ಕೆ ನೇಣು ಹಾಕ್ಬೇಕಂತ ಯಾಗ ಮಾಡ್ಕೊಂಡ್ಲೋ ಹಾಗೆ ಅದೇ ಕಂಬಕ್ಕೆ ಹಾಮಾನನನ್ನು ನೇಣು ಹಾಕಿದ್ದಾರೆ. ಆಗ ರಾಜನ ಆಗ್ರಹವು ತಣ್ಣಗಾಯಿತು. ಇನ್ನೂ 10 ಮಂದಿ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ಮತ್ತೆ ರಾಜನ ಹತ್ರಕ್ಕೆ ಎಸ್ತೇರ್ ಹೋಗ್ತಾಳೆ. ನೋಡ್ರಿ, ಶತ್ರು ನಮಗೋಸ್ಕರ ಹೊಂಚಾಗ್ತಾನೆ. ಶತ್ರುವಿಗೆ ಸಮಯ ಕೊಡಬೇಡ್ರಿ, ಅಪವಾದನ ಎದುರಿಸಿರಿ, ಅವನು ನಿಮ್ಮಿಂದ ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಎದುರಿಸಲಿಲ್ಲ ಅಂದರೆ ನಿಮ್ಮನ್ನು ದಿನದಿನವೂ ಮೋಸ ಮಾಡ್ತಾನೆ. ದಿನದಿನವೂ ನಿಮ್ಮನ್ನು ಕಚ್ಚುವುದಕ್ಕೆ ಕೈಯೋದಕ್ಕೆ ಬರ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ತಂದೆ, ನಿಮಗೆ ಸ್ತೋತ್ರ 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 ಏಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಸ್ತೇರ್ ಗ್ರಂಥದಿಂದ ನಮ್ಮನ್ನು ಎಷ್ಟೋ ಕೃಪೆಯಿಂದ ತಂದೆ ಆತ್ಮೀಯ ಪಾಠವನ್ನು ಕಲಿಸ್ಕೊಟ್ಟಿಯಪ್ಪ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ. ಆಮೇನ್.